ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ನಡೆದ ಮನೆಗಳ್ಳತನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಮಧ್ಯಪ್ರದೇಶ ಮೂಲದ ಇಬ್ಬರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿ 11,65,000 ರೂಪಾಯಿ ಮೌಲ್ಯದ ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜುಲೈ 17ರಂದು ಹರಪನಹಳ್ಳಿಯ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿ ಹಾಲಿ ಶಾಸಕಿ ಲತಾ ಮಲ್ಲಿಕಾರ್ಜುನ ಅವರ ಕಚೇರಿಯ ಬಾಗಿಲು ಮುರಿದು ಕಳ್ಳರು ಕೃತ್ಯ ಎಸಗಿದ್ರು. ಜಾಹ್ನವಿ ವಿಜಯನಗರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಸಿಪಿಐ ಮಹಂತೇಶ್ ಸಜ್ಜನ್ ನೇತೃತ್ವದ ಹರಪನಹಳ್ಳಿ ಪೊಲೀಸರ ವಿಶೇಷ ತಂಡ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳಾದ ಜಿಲ್ಯಾ ಅಲಿಯಾಸ್ ಜೀಲು ಮತ್ತು ರಾಕೇಶ್ ಪವಾರ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಿ ಮಂಜುನಾಥ್, ಡಿವೈಎಸ್ಪಿ ವೆಂಕಟಪ್ಪ ನಾಯಕ, ಪಿಎಸ್ಐ ಶಂಭುಲಿಂಗ ಹಿರೇಮಠ್, ಮೀನಾಕ್ಷಿ ಹಾಗೂ ಸಿಬ್ಬಂದಿಗಳಾದ ರವಿ ದಾದಾಪುರ್, ಆನಂದ್, ಮಾಲ್ತೇಶ್, ನಾಗರಾಜ್, ಜಗದೀಶ್, ಯರ್ರಿಸ್ವಾಮಿ, ಗುರುರಾಜ್, ಕುಮಾರನಾಯಕ, ಇಮಾಮ್ ಸಾಬ್ ಇನ್ನು ಹಲವು ಸಿಬ್ಬಂದಿ ಪಾತ್ರ ವಹಿಸಿದ್ದಾರೆ. ಪೊಲೀಸ್ ಅಧೀಕ್ಷಕಿ ಜಾಹ್ನವಿ ಅವರು ತಂಡದ ಕಾರ್ಯವನ್ನ ಶ್ಲಾಘಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. Based on lot of evidence, we have traced this case. Similarly, we are tracing every case that is registered. We are paying equal attention to ಯಾವುದೇ ಕೇಸ್ ರಿಜಿಸ್ಟರ್ ಆಗಿರೋ HBP. We see to it that no cases are detected. ಅಂದರೆ ನೀವು ಕೆಲವು ಪ್ರಕರಣದಲ್ಲಿ ಶಾಸಕರ ಕಾರಣಕ್ಕೆ ಈ ಕೇಸ್ ಟ್ರೇಸ್ ಆಗಿದೆ, ಅಂದರೆ ಇದನ್ನು ಪತ್ತೆ ಹಚ್ಚಿದೆ. ಇದೇ ರೀತಿ ನಮ್ಮ ಜಿಲ್ಲೆಯ ಜನರು ಸಾರ್ವಜನಿಕರ ಪ್ರಕರಣಗಳು ಅಲ್ಲ ಸರ್ವೆ ಸಿಗ್ತಾ ಇಲ್ಲ ಅಂತ ನಮ್ಮ ಜಿಲ್ಲೆಯಲ್ಲಿ. ಈಗ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಯಾವುದೇ ಕೇಸ್ ರಿಜಿಸ್ಟರ್ ಆಗಿ ಮ್ಯಾಕ್ಸಿಮಮ್ 20 ಡೇಸ್ ಅಂತ ಪತ್ತೆ ಮಾಡ್ತಾರೆ. ವೆದರ್ ಇಟ್ ಇಸ್ ಮಿಸ್ಸಿಂಗ್ ಕೇಸ್, ವೆದರ್ ಇಟ್ ಇಸ್ HBP ಕೇಸ್, ಎನಿ ಫಾರ್ಮ್ ಪ್ರಾಪರ್ಟಿ ಒಫೆನ್ಸ್ ಅಲ್ಲಿ ರಿಜಿಸ್ಟರ್ ಆದ್ಮೇಲೆ ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ವಿ ಆರ್ ಡಿಟೆಕ್ಟಿಂಗ್ ಎವ್ರಿ ಪಾಸಿಬಲ್. ಕೆಲವು ಸ್ಟೇಷನ್ಗಳಲ್ಲಿ PSI ಮತ್ತು PI ಬಳಸೋ ಆಸೆ ಇದೆ. ಹೆಣ್ಮಕ್ಳು ದೂರು ಕೊಡಲಿಕ್ಕೆ ಕೂಡ ಹೇಳುತ್ತೆ. ಆ ರೀತಿ ಆಗಬಾರ್ದು. ಆ ರೀತಿ ಆಗ್ತಾರೆ ಅಂದರೆ ನಿಮಗೂ ಗೊತ್ತಿದೆ. ಈಗ ರೀಸೆಂಟ್ ಆಗಿ ನಮ್ಮದು ಇಲ್ಲಿ ಸರ್ಕ್ಯುಲರ್ ಕೂಡ ಬಂದಿದೆ. ಅದ್ರ ಬಗ್ಗೆ ನಾವು ಎಲ್ಲರಿಗೂ ಈಗ ಅವ್ರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಇಂಥದ್ದೆಲ್ಲ ಸ್ಪೆಸಿಫಿಕ್